KDP ಸಭೆ ನಾಳೆ ಇರೋವಂಥದ್ದು ಏನಿದೆ ಅದಕ್ಕೆ ಹೊರಟಿದ್ದೆ. ಟೋಲ್ನಲ್ಲಿ ನನ್ನನ್ನು ನಿಲ್ಲಿಸಿ ಆ ಪಾಸನ್ನು ಕೊಡಿ ಅಂತ ಕೇಳಿದ್ರು. ನಮ್ಮ ಸಂಬಂಧಪಟ್ಟಂಥ ಡ್ರೈವರು ಅದನ್ನು ಪಾಸ್ ಕೊಟ್ಟು ಸಾಹೇಬ್ರಿದ್ದಾರೆ ಅಂತ ಹೇಳಿದ್ರು. ಸಾಹೇಬ್ರಿದ್ದಾರೆ ಅನ್ನೋವಂಥದ್ದಕ್ಕೆ ಅವರ ಐಡೆಂಟಿಟಿ ಪಾಸ್ ಕೊಡಿ ಮತ್ತು ಅವರೇನೇ MLC ಅನ್ನೋ ರೀತಿಯಲ್ಲಿ ಕೇಳಿದ್ರು. ಅದು ಸರಿ ಇಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ನಿಮ್ಮ ಯಾರು ಆಫೀಸರ್ ಇದ್ದಾರೋ ಅವ್ರನ್ನ ಕರೀರಿ, ಕೇಳ್ತೀನಿ ಏನು ಇನ್ಸ್ಟ್ರಕ್ಷನ್ಸ್ ಇದೆ ನಿಮಗೆ ಅಂತೇಳಿ. ಸಂಬಂಧಪಟ್ಟಂಥ ಇನ್ಸ್ಟ್ರಕ್ಷನ್ಸ್ ಆ ರೀತಿ ಇದ್ದರೆ ನಾನು ಅದನ್ನು ನೋಡಿ ಅದ್ರದ್ದು ರೀತಿಯಲ್ಲಿ ನಡ್ಕೋತೀನಿ ಅನ್ನೋಂಥದ್ದು ಹೇಳಿ. ಪಾಸ್ ಅಲ್ಲ, ನನ್ನ ಕಾರ್ ಪಾಸು ಮತ್ತು ನನ್ನ PAದು ಮೊಬೈಲ್ ಕಸ್ಕೊಂಡು ಯಾರನ್ನ ಬೇಕಾದ್ರೂ ಕರೆಸ್ಕೊಳ್ಳಿ, ನಮ್ಮ ಆಫೀಸರ್ಗೆ ಹೇಳಿದ್ದೀವಿ, ಅವ್ರು ಬಂದು ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡೋ ತನಕ ನಿಮ್ಮ ಕಾರ್ ಬಿಡಲ್ಲ ಅಂತ ಹೇಳಿದರು. ನಾನು ಸಂಬಂಧಪಟ್ಟಂಥ ಆಫೀಸರ್ಗೆ SP ಅವ್ರಿಗೆ ಫೋನ್ ಮಾಡಿದೆ. ಆಮೇಲೆ ಸಂಬಂಧಪಟ್ಟಂಥ ಆಫೀಸರ್ ಜುಡಿಷನಲ್ ಆಫೀಸರ್ ಬಂದಾಗ ಅವರು ಸಂಬಂಧಪಟ್ಟವರು 1 ಗಂಟೆ ನಾನು ಇಲ್ಲೇ ನಿಂತಿದ್ದೀನಿ. 1 ಗಂಟೆ ಆದಮೇಲೆ ಅವ್ರು ಬಂದು ಸಾರಿ ಕೇಳಿ ರೀತಿ ಆಗಿದೆ, ನಮ್ಮ ಸ್ಟಾಫ್ ನಡ್ಕೊಂಡಂಥ ರೀತಿ ಕ್ಷಮೆ ಕೊಡಿ ಕೇಳಿ ಅಂತ. ಇದು ಟೋಲ್ನಲ್ಲಿ ಇರೋವಂಥವ್ರು ಸೂಪರ್ ಅಥಾರಿಟಿ ಥರ ವರ್ತಿಸಬಾರ್ದು. ಅಂದರೆ ಅವರು ಹಣ ತೊಗೊಳೋಕ್ಕೆ ಅಧಿಕಾರ ಇದೆ, ಆದರೆ ನಮಗೆ ಕಾರ್ಗೆ ಒಂದು ಎಕ್ಸಂಪ್ಷನ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಹಾನರ್ ಮಾಡಬೇಕು. ಇಲ್ಲದಿದ್ದರೆ ಸರ್ಕಾರಕ್ಕೆ ಬರೀಬೇಕು, ಈ ರೀತಿ ನಾವು ಹಾನರ್ ಮಾಡೋಕ್ಕಾಗಲ್ಲ ಅಂತ. ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ. ಹಣ ಕೊಟ್ಟು ಹೋಗಬೇಕು ಅಂತಂದರೆ ಅದಕ್ಕೆ ಹಣ ಕೊಟ್ಟೇ ಹೋಗ್ತೀವಿ. ಇವಾಗ ಏನಿದೆ ಫಾಸ್ಟ್ ಆಗಿದೆ ಅದನ್ನು ಖರೀದಿ ಮಾಡಬೇಕು. ಓಕೆ.